ಕನ್ನಡ ಅಂದರೆ ಅಪರ್ಣ, ಅಪರ್ಣ ಅಂದರೆ ಕನ್ನಡ ಎಂಬ ಒಂದು ಮಾತಿದೆ. ಜೊತೆಗೆ ಅವರು ಕಲಾವಿದೆಯಾಗಿ ಮಾತ್ರ ಅಲ್ಲ, ರೇಡಿಯೋ ಜಾಕಿಯಾಗಿ ಸಾಕಷ್ಟು ವರ್ಷ ಅವರು ಕೆಲಸ ಮಾಡಿದ್ದಾರೆ. ದೂರದರ್ಶನ ಕೆಲಸ ಮಾಡಿದ್ದಾರೆ, ಎಫ್ ಎಂ ರೈನ್ಬೋದಲ್ಲಿ ಕೆಲಸ ಮಾಡಿದ್ದಾರೆ. ನಮಗೀಗ ನಮ್ಮ ಜೊತೆಲಿ ಈಗ ಅಪರ್ಣವರ ಬಗ್ಗೆ ಮಾತಾಡೋದಕ್ಕೆ ರೇಡಿಯೋ ಜಾಕಿಯಾಗಿ ಕೆಲಸ ಮಾಡಿದಂಥವ್ರು, ಜೊತೆಗೆ ಅಪರ್ಣವರ ಜೊತೆ ಸಾಕಷ್ಟು ವರ್ಷಗಳ ಕಾಲ ಸಹೋದ್ಯೋಗಿಯಾಗಿ ಕೆಲಸ ಮಾಡಿರುವಂಥವ್ರು, ಜೊತೆಗೆ ಅವರ ತೀರಾ ಆಪ್ತರಾಗಿರುವಂತಹ ವಿಜಯಶ್ರೀ ಮೇಡಮ್ ಅವರು ನಮ್ಮ ಜೊತೆಲಿದ್ದಾರೆ. ಒಂದಿಷ್ಟು ಮಾತಾಡ್ಸೋಣ. ಅವ್ರು ಕಂಡಂತೆ ರೇಡಿಯೋ ಜಾಕಿ, ದೂರದರ್ಶನ ಈ ಸಮಯದಲ್ಲಿ ಅಪರ್ಣವರು ಹೇಗಿದ್ರು ಅಂತ ಮಾತಾಡ್ಸೋಣ. ಮೇಡಮ್, ನಾನು ಆಗಲೇ ಹೇಳಿದೆ, ಅಪರ್ಣವ್ರನ್ನ ನಾವು ಸಾಕಷ್ಟು ವೇದಿಕೆಗಳಲ್ಲಿ ನೋಡಿದ್ದೀವಿ, ಸಾಕಷ್ಟು ಸಿನಿಮಾ ಕಾರ್ಯಕ್ರಮಗಳಲ್ಲಿ ನೋಡಿದ್ದೀವಿ, ಅವರ ಭಾಷೆ ನೋಡಿದ್ದೀವಿ, ಅವರ ಒಂದು ನಡವಳಿಕೆನ ನೋಡಿದ್ದೀವಿ. ನೀವು ಕಂಡಂತೆ ಅಂದರೆ ನೀವು ತೆರೆ ಹಿಂದೆ ಕೂಡ ಅವ್ರ ಜೊತೆಲಿ ಇದ್ದಂಥವ್ರು, ರೇಡಿಯೋ ಜಾಕಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಕೂಡ ನೀವು ಜೊತೆ ನೀವು ಕಂಡಂತೆ ಅಪರ್ಣವರು ಹೇಗೆ, ಅವರ ಸ್ವಭಾವ ಮತ್ತು ಅವರ ನಿಮ್ಮ ಒಡನಾಟ? ಮೊದಲನೇದಾಗಿ ಹೇಗೆ ಎಲ್ಲ ಕನ್ನಡ ಅಭಿಮಾನಿಗಳಿಗೆ, ಕರ್ನಾಟಕ ಅಷ್ಟೇ ಅಲ್ಲ, ಕರ್ನಾಟಕದ ಹೊರತಾಗಿ ಪ್ರಪಂಚದಾದ್ಯಂತ ಕನ್ನಡ ಸಂಘಗಳೆಲ್ಲಿದೆ, ಒಕ್ಕೂಟಗಳೆಲ್ಲಿದೆ, ಅಲ್ಲೆಲ್ಲರಿಗೂ ಕೂಡ ಅಪರ್ಣ ಚಿರಪರಿಚಿತೆ. ಮತ್ತೊಮ್ಮೆ ನನ್ನ ಸಹೋದ್ಯೋಗಿ ಗೆಳತಿ, ಅವಳ ಆತ್ಮಕ್ಕೆ ಶಾಂತಿ ಕೋರ್ತಾ ನಾನು ಹೇಳ್ತೀನಿ. ತೀರಾ ಇತ್ತೀಚೆಗೆ ನಿಮಗೆ ಗೊತ್ತಿದೆ, ಆನ್ ಸ್ಕ್ರೀನು ಸೋಷಿಯಲ್ ಮೀಡಿಯಾಗಳೆಲ್ಲ ಬಂದ ಮೇಲೆ ಅಪರ್ಣ ಎಲ್ಲರಿಗೂ ಮೊದಲಿನಕ್ಕಿಂತ ಚಿರಪರಿಚಿತೆ. ಸ್ಟುಡಿಯೋ ಒಳಗೆ ಕೆಲಸ ಮಾಡುವಾಗ ಒಂದಂತೂ ನಾನು ಯಾವಾಗಲೂ ಹೇಳೋದಕ್ಕೆ ಇಷ್ಟಪಡ್ತೀನಿ, ಅವಳು ಆಗೂ ಮಾದರಿ. ಆ್ಯಂಕರಿಂಗ್ ಅಂತ ಬಂದರೆ ಆಗೂ ಕೂಡ ಮಾದರಿ, ಈಗೂ ಕೂಡ ಮಾದರಿ, ಇನ್ನು ಮುಂದೆ ಕೂಡ. ಪ್ರಾರಂಭದ ನಾವೆಲ್ಲ ಒಂದು ಸಮಾನ ವಯಸ್ಕರೇ, ಆಗ ಎಂಟರ್ ಆದವರು, ಏನು ಸೀನಿಯರ್ ಆರ್ಜೆಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆ ಅಂತಂದರೆ ಈಗಿನ ಎಫ್ ಎಮ್ ಹಾವಳಿ ನೋಡಿದಾಗ ಅದು ನಮ್ಮದು ಎಫ್ ಎಮ್ ರೈನ್ಬೋದಲ್ಲಿ ಇವತ್ತಿಗೂ ನೀವು ಒಂದೊಂದು ವಾಯ್ಸ್ ಕೇಳಿದ್ರೆ, ನಮ್ಮ ಆರ್ ಜೆಗಳ ಗ್ರೂಪ್ ಇದೆ ಒಂದು ನಮ್ಮೊಟ್ಟಿಗೆ, ಅವ್ರು ಇಂಥದ್ದೇ ಆರ್ ಜೆಗಳು ಅಂತ ಕೇಳಿದ್ರು ಹೇಳ್ತಾರೆ. ಹಾಗೆ ಅಂಥ ಹೊತ್ತಿನಲ್ಲಿ ಅಪರ್ಣ ಬೆಳಗಿನ ಶೋಗಳನ್ನು ಅವಳೊಟ್ಟಿಗೆ ನಾನು ಮಾಡ್ತಾಯಿದ್ದೆ. ನಮಗೆ ಸ್ಕ್ರಿಪ್ಟಿಂಗ್ ಕಂಪಲ್ಸರಿ ಇರುತ್ತೆ, ನಿಮಗೆ ಗೊತ್ತು, ಮೀಡಿಯಾ ಪೀಪಲ್ ಸ್ಕ್ರಿಪ್ಟ್ ಬೇಕಾಗುತ್ತೆ ಕೆಲವು ಪ್ರೋಗ್ರಾಮ್ಗಳಿಗೆ. ನಾನು ಮಾತಾಡ್ತಾ ಇರೋದು 2014 ಮೊದಲ ಆ ಫುಲ್ಲು ದಿನಗಳು, 10-15 ವರ್ಷದ ದಿನಗಳಿದೆಲ್ಲ. 14ರಿಂದ ಈಚೆಗೆ ನಾವೆಲ್ಲ ಹೊರಗೆ ಬಂದ್ವಿ, ಅಂದರೆ ಬೇರೆ ಬೇರೆ ಫ್ರೀಲ್ಯಾನ್ಸಲ್ಲಿ ತೊಡಗಿಸ್ಕೊಂಡ್ವಿ ಸ್ಕ್ರಿಪ್ಟಿಂಗ್ ಎಲ್ಲ, ರೇಡಿಯೋ ಬಿಟ್ಟು. ಎಷ್ಟು ಸರಳ ಶುದ್ಧ ಅಂತಂದ್ರೆ ಅವಳು ಮಾತಾಡುವಾಗ ಒಂದು ವೇವ್ ಅಂತಾರಲ್ಲ ಆ ಥರ. ಅವಳು ಯಾವಾಗಲೂ ಅಷ್ಟೇ, ಈ ಬಾಡಿ ಲ್ಯಾಂಗ್ವೇಜ್ ಅಂತೀವಲ್ಲ, ಅದನ್ನು ಅವಳು ನೋಡಿ ನಾವು ಕಲ್ತ್ಕೊಳ್ತಾ ಇದ್ವಿ. ಆಮೇಲೆ ನೋಡಿ, ವೃತ್ತಿ ಮಾತ್ಸರ್ಯ ಇರಲಿಲ್ಲ. ಏನಾದರೂ ಕೇಳಿದ ತಕ್ಷಣ ಎಷ್ಟು ಚೆಂದ ಹೇಳೋಳು ಅಂದರೆ, ಅವಳು ಮಾತಾಡುವಾಗ ಪ್ರತಿಯೊಂದು ರಾಗ ಸಂಯೋಜನೆಯಲ್ಲೂ ನಾವು ಹೀಗೆ ಪೇಪರ್ ನೋಡ್ತಿದ್ವಿ, ಅವಳು ನೋಡ್ತಿರ್ಲಿಲ್ಲ. ಅಂದರೆ ಅವಳು ಹೋಮ್ವರ್ಕ್ ಎಷ್ಟು ಪಕ್ಕಾ ಇರ್ತಾಯಿತ್ತು. ಮತ್ತು ಆ ಹೇಳುವ ಪರಿ, ಒಂದು ಫ್ಲೋ, ನಾವು ಹೇಳ್ತಾಯಿದ್ರೆ ಎಲ್ಲೂ ಬ್ರೇಕ್ ಇಲ್ಲ, ಅಷ್ಟು ಚೆಂದ ಹೇಳೋಳು. ಮತ್ತು ಆ ಭಾವ, ಪ್ರೆಸೆಂಟೇಷನ್ ಕೊಡುವಂತಹ ರೀತಿ ಭಾಳಷ್ಟು ಕಲ್ತಿದ್ದೀನಿ ನಾನು ಅವಳಿಂದ. ಡಾಕ್ಯುಮೆಂಟ್ರಿ ವಾಯ್ಸ್ ಎಲ್ಲ ಕೊಡುವಾಗ ಅದಕ್ಕೊಂದು ಮಾಡ್ಯುಲೇಷನ್ ಇರುತ್ತೆ, ಅದನ್ನು ಕಲ್ತ್ಕೊಂಡಿದ್ದೆ ನಾನು ಅವಳಿಂದ. ಹೇಳೋಳು ಮತ್ತು ಎಷ್ಟು ಎಲ್ಲರಿಗೂ ಸೌಜನ್ಯ ಅನ್ನೋಂಥದ್ದು ಅವಳು ನೋಡಿ ನಾವು ಕಲ್ತ್ಕೋಬೇಕು. ವಿಜಯಶ್ರೀ, ಪೂರ್ತಿ ಹೆಸರು ಕರೆಯೋಳು, ವಿಜಯ ನನಗೆಲ್ಲ ಕರೀತಾರೆ ವಿಜಯಶ್ರೀ ಅಂತ ಹೇಳಿ ಅಂತ. ಬಹಳ ಅದ್ಭುತವಾದ ಒಂದು ಧ್ವನಿ ಅಂದರೆ ಅಪರ್ಣ. ಜ್ಞಾನ ಅಂತೂ ಬಿಡಿ, ಅಪಾರ ಪಾಂಡಿತ್ಯ ಕನ್ನಡದ ಬಗ್ಗೆ. ಆ ದಂಪತಿಗಳಿಬ್ಬರು ಅಷ್ಟೇನೆ, ಅವರ ಪತಿ ವಸ್ತಾರೆ ಕೂಡ ಅಷ್ಟೇನೆ.